ಬಂದಾಗ ನಮಗೆ 100 ಮೈಲ್ ಮಂಗಳೂರಿಗೆ ಓಡಬೇಕು, ಇಲ್ಲದಂದರೆ ಒಂದು 100 ಮೈಲ್ ಮೈಸೂರು. ಅಟ್ಲೀಸ್ಟ್ ಪ್ರಾಬ್ಲಮ್ ಏನು ಅಂತ ಗೊತ್ತಾದರೆ ಅಟ್ಲೀಸ್ಟ್ ಅದಕ್ಕೆ ಅನುಗುಣವಾಗಿ ಡಾಕ್ಟರ್ಸ್ನ ತಿಳ್ಕೊಂಡು ನಾವು ಆ ಟ್ರೀಟ್ಮೆಂಟ್ಗೆ ತಲುಪೋದು. ಹಾಗಿದ್ದರೆ ಭಾಗಮಂಡಲದಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಯಾಕೆ ಆಗಬಾರ್ದು? ಒಂದು ಡಯಾಗ್ನೋಸ್ಟಿಕ್, ಬ್ಲಡ್ ಟೆಸ್ಟು, ಎಂಡೋಸ್ಕೋಪಿ, ತಪ್ಪಿದರೆ MRI ಟೆಸ್ಟು, ಒಂದು ಕಾಸ್ಟ್ ಎಫೆಕ್ಟಿವ್ನಲ್ಲಿ ನೋ ಪ್ರಾಫಿಟ್ ನೋ ಗೇನ್ ಅಂತ ಇರುತ್ತೆ. ಭಾಳಷ್ಟು ಪ್ರಾಫಿಟ್ ಇಲ್ಲದಿದ್ದರೂ ಕೂಡ ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಆದರೆ ಇದು ಭಾಳ ಉತ್ತಮ. ನನ್ನ ಆತ್ಮೀಯನಾದ ಬ್ರದರು ಹೀಗೆ ವಿಷಯನ ತಿಳಿಸಿದ್ದೆ. ನಮಗೆ ಒಂದು ಸ್ವಲ್ಪ ಜಾಗ ಇದೆ ಇಲ್ಲಿ ಭಾಗಮಂಡಲದಲ್ಲಿ, ಆ ಜಾಗನ ಕೊಡಲಿಕ್ಕೆ ರೆಡಿ ಇಲ್ಲ. ತಮ್ಮನ ಅನುಮತಿ ಕೇಳಿ, ಆದರೆ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಅವಶ್ಯಕತೆ ಇದೆ. ಈ ದೃಷ್ಟಿನಲ್ಲಿ ನಾನು ಸಹ ಅಕಸ್ಮಾತ್ ಸರ್ಕಾರ ಪ್ರಯುಕ್ತ ಯಾಕೆ ಆಗಬಾರ್ದು, ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ನ ಟ್ರೆಷರಿ ಹೆಲ್ತ್ ಸೆಂಟರ್ನ ಯಾಕೆ ಮಾಡೋದು? ಯಾಕೆಂದರೆ ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. ದಿನ ಸೀಸನ್ನಲ್ಲಿ, ಪಿಲಿಗ್ರಿಮೇಜ್ ಸೀಸನ್ನಲ್ಲಿ 5,000 ಜನ 10,000 ಜನ ಬರ್ತಾರೆ. ಯಾವನಿಗಾದ್ರೂ ಒಂದು ಹಾರ್ಟ್ ಅಟ್ಯಾಕ್ ಆದರೆ ಅವನು ಏಕಿದ್ದವನು ಟಿಕೆಟೇ, ಅವನು ವಾಪಸ್ಸು ತಲುಪಲ್ಲ. ಸೊ ವೈ ದೇರ್ ಶುಡ್ ನಾಟ್ ಬಿ ಎ ಮೆಡಿಕಲ್ ಫೆಸಿಲಿಟಿ ಟು ಟ್ರೀಟ್ ಸಚ್ ಎಕ್ಸಿಜೆನ್ಸೀಸ್. ಇದೊಂದು ಆಸೆ ಇದೆ, ನೋಡೋಣ. ಜೀವಂತರಾಗಿದ್ದರ ಪ್ರಯತ್ನ ನಾನು ಪಡ್ತೀನಿ, ಬಟ್ ನಿಮ್ಮದೆಲ್ಲ ಸಹಕಾರ ಇರಬೇಕು. ಇನ್ನೊಂದೇನೆಂದರೆ ಇಲ್ಲೊಂದು ಕಾಲೇಜೇಟ್ ಎಜುಕೇಷನ್ದ ಅವಶ್ಯಕತೆ ಇದೆ. ಅದು ಭಾಳ ಇತ್ತು ಒಂದು ಕಾಲೇಜು, ಅದು ಮುಚ್ಚಿಬಿಟ್ರು. ಆದರೆ PUC ಆದ ನಂತರ ಏನು ಮಾಡೋಣ ಅಂತೇಳುವಂಥ ಒಂದು ಪರಿಸ್ಥಿತಿ. ನಮ್ಮ ಊರಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿ ಇಲ್ಲದ ಕಾರಣದಿಂದ ಜನ ಮಕ್ಕಳನ್ನ ಮೈಸೂರಾಗಲಿ ಮಡಿಕೇರಿ ಆಗಲಿ ಹಾಸ್ಟೆಲ್ ಫೆಸಿಲಿಟೀಸ್ ಈ ಖರ್ಚು ವೆಚ್ಚ ಮೀಟ್ ಮಾಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅಕಸ್ಮಾತ್ ಇಲ್ಲೇ ಒಂದು ಕಾಲೇಜೇಟ್ ಎಜುಕೇಷನ್ ಶುರುವಾದರೆ ಒಂದು ಮಲ್ಟಿ ಡಿಸಿಪ್ಲಿನ್ ಮಕ್ಕಳು ಎಜುಕೇಷನ್ ಅದು ಪಡ್ಕೊಳ್ತಾರೆ ಮನೆಯಿಂದ ಹೋಗಿ. ದಟ್ ವಿಲ್ ಬಿ ಅನ್ ಅಡ್ವಾಂಟೇಜಸ್ ಥಿಂಗ್. ಇಲ್ಲೊಂದು ವಾರ್ ಮೆಮೋರಿಯಲ್ ನಾವು ಕಾವೇರಿ ಜನ್ಮಭೂಮಿ ಆರ್ಫನೇಜ್ ಸೆಂಟರ್ನಲ್ಲಿ ಮಾಡಿದಿತ್ತು. ನನಗೆ ಹಿರಿಯವರು ತುಂಬ ಆಶೀರ್ವಾದ ಮಾಡಿದ್ರು. ಲೆಫ್ಟಿನೆಂಟ್ ಜನರಲ್ ನಂದ, ಲೆಫ್ಟಿನೆಂಟ್ ಜನರಲ್ ಸೋಮಣ್ಣ ಟೇಟ್, ಈಗ ಇರುವ ಏರ್ ಮಾರ್ಷಲ್ ಕಾರ್ಯಪ್ಪ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನ ಸನ್ನು. ಐ ಕೇಮ್ ಇನ್ ಟಚ್ ವಿತ್ ಸಚ್ ಗ್ರೇಟ್ ಪರ್ಸನಾಲಿಟೀಸ್. ಐ ಆಮ್ ಗ್ರೇಟ್ಫುಲ್ ಟು ದೆಮ್. ಹಾಗೆ ಸತೀಶ್ ಸರ್ ಹೇಳಿದಾಗೆ ನನಗೂ ಒಂದು ಅಲಾಟ್ಮೆಂಟ್ ಆಗಿತ್ತು ಒಂದು ಟ್ಯಾಂಕದು, ಆದರೆ ಇಲ್ಲಿ ತರಲಿಕ್ಕೆ ಬ್ರಿಡ್ಜಸ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಹಾಗಾಗಿ ಡ್ರಾಪ್ ಮಾಡಿದೆ. ಬಟ್ ನಮ್ಮ ಈ ಗ್ರಾಮದ ವ್ಯಾಪ್ತಿನಲ್ಲಿರುವಂಥ 5-6 ಗ್ರಾಮ, ತನ್ನಿಮಾನಿ, ತಾವೂರು, ಸಣ್ಣ ಪುಲಿಕೋಟು, ಅಯ್ಯಂಗೇರಿ, ಭಾಗಮಂಡಲ, ಕೋರಂಗ, ಈ ಗ್ರಾಮದಲ್ಲಿ ಯಾರೆಲ್ಲ ಮಿಲಿಟರಿನಲ್ಲಿ ಸೇವೆ ಕೊಡಿಸಿದ್ರು ತೀರ್ಕೊಂಡಿದ್ದಾರೆ. ದೇ ಹ್ಯಾವ್ ಸರ್ವ್ಡ್ ಇನ್ ಫಸ್ಟ್ ವರ್ಲ್ಡ್ ವಾರ್ ಟೈಮ್, ದೇ ಹ್ಯಾವ್ ಸರ್ವ್ಡ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್. ಅವರು ಫೇಡ್ ಆಗಿರೋ ಮನುಷ್ಯರು. ಬಟ್ ಅವ್ರನ್ನ ಆ ಗ್ರಾಮದಲ್ಲಿ ಒಂದು 2 ಹುಡುಗರು ಜವಾಬ್ದಾರಿಗೆ ತಗೊಂಡು ಇಂಥವರು ಆರ್ಮಿನಲ್ಲಿ ಈ ವರ್ಷ ಜಾಯಿನ್ ಆದರು, ಈ ವರ್ಷ ರಿಟೈರ್ ಆದರು, ಈ ವರ್ಷ ಸತ್ತೋದ್ರು, ಏನೇ ಇಷ್ಟು ಡೀಟೇಲ್ ನನಗೆ ಕೊಟ್ಟರೆ ನಾನು ಅವ್ರದ್ದು ಹೆಸರನ್ನ ಐ ವಿಲ್ ಎನ್ಗ್ರೇವ್ ಇಟ್ ಇನ್ ಎ ಗ್ರಾನೈಟ್ ಸ್ಟೋನ್. ಅವ್ರದ್ದು ಸಹ ನಾನು ಅಲ್ಲಿ ನಮ್ಮ ವಾರ್ ಮೆಮೋರಿಯಲ್ನಲ್ಲಿ ಹಾಕಬೇಕು ಅಂತ ಆಸೆ ಇದೆ. ಇದನ್ನು ನೀವು ಮಾಡಿ. ಲೆಟ್ ಅಸ್ ನಾಟ್ ಫರ್ಗೆಟ್ ಅವರ್ ಹೀರೋಸ್. ಅವರಲ್ಲಿ ಇದೆ ತಿಳಿದ್ರು. ನಮ್ಮ ಗ್ರಾಮದಲ್ಲಿ ಹೆಚ್ಚು ಕಡಿಮೆ ಒಂದು 49 ಜನ ಮಿಲಿಟರಿನಲ್ಲಿ ಸೇವೆ ಸಲ್ಲಿಸಿದವ್ರದ್ದು ನಾವು ಕ್ಯಾಂಡಿಡೇಟಲ್ಲಿ ಹೆಚ್ಚು ಮಾಡಿದ್ದೀವಿ. ತನ್ನಿಮಾನಿನಲ್ಲಿ ಆಗಿರೋರ್ದು ಯಾಕೆ ಮಾಡಬಾರ್ದು, ತಾವೂರಿನಲ್ಲಿ ಇರೋರ್ದು ಯಾಕೆ ಮಾಡಬಾರ್ದು? 2 ಯುವಕರು ಆ ಗ್ರಾಮದವ್ರದ್ದು ಲಿಸ್ಟ್ ಮಾಡಿಕೊಡಿ ನನಗೆ. ನೀವೇನು ಖರ್ಚು ಮಾಡಬೇಡಿ, ಉಳಿದಿರೋ ಎಕ್ಸ್ಪೆಂಡಿಚರ್ ನಾನು ಬೇರೆ ಮಾಡ್ತೀನಿ, ಅಷ್ಟಾದರೂ ಮಾಡಿ ಕೊಡಬೇಕು. ಅದೊಂದು ಒಳ್ಳೆ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ. ನನಗೆ ಹೋಮ್ವರ್ಕ್ ಮಾಡಲಿಕ್ಕೆ ಅದು ಟೈಮ್ ಇಲ್ಲ. ಉಳಿದಿರೋ ಹೋಮ್ವರ್ಕ್ ನಾನು ಮಾಡ್ತೀನಿ. ಅದನ್ನು ಹೆಚ್ಚು ಮಾಡೋದಾಗಲಿ, ಇನ್ಸ್ಟಾಲ್ ಮಾಡೋದಾಗಲಿ ಇಷ್ಟೆಲ್ಲ ಮಾಡಬೇಕು ಅಂತ ನನಗೆ ಆಸೆ. ನಿಮ್ಮ ಆಶೀರ್ವಾದದಿಂದ ನನಗೆ ಇನ್ನೂ
ಮುಂದೆ ಒಳ್ಳೆ ಕೆಲಸ ಮಾಡೋಣ ಅಂತ ಒಂದು ಇದೆ. ಆಲ್ರೆಡಿ ಒಂದು ರಿಪಿಟೇಷನ್ ಹಾಕಿದ್ದೇನೆ. ಸೀಮೆಣ್ಣದ ವಿಷಯ ಆಲ್ರೆಡಿ ಹೇಳಿದ್ದಾರೆ. ನನಗೆ ಆಶ್ಚರ್ಯ, ನನಗೆ ಸೀಮೆಣ್ಣೆ ಯಾಕೆ ಸಪ್ಲೈ ಇಲ್ಲ. ವಾರಗಟ್ಟಲೆ ಕರೆಂಟ್ ಇಲ್ಲದಿರಬೇಕಾದ್ರೆ ಹಾವುಗಳೆಲ್ಲ ಬಂದು ಅಡುಗೆ ಮನೆಗೆ ಸೇರಿರ್ತದೆ. ಅದೇ ಜಿರಳೆ ಆಗಲಿ ತಪ್ಪಿದರೆ ಕಾಕ್ರೋಚಸ್ ಆಗಿ ಹಂತೆ ಆಗಲಿ ಸಾರಿಗೆ ಬಿದ್ದರೂ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಸೀಮೆಣ್ಣೆ ದೀಪ ಇದ್ದಾರೆ ಅಟ್ಲೀಸ್ಟ್ ಕೋಟಾ ವಹಿಸು 2 ಲೀಟ್ರು 3 ಲೀಟ್ರ್ ತಿಂಗಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಸಿಮೆಂಟ್ ದೀಪಕ್ಕಾದರೂ ಬೆಳಕಿಗೋಸ್ಕರ ಉಪಯೋಗಿಸ್ತಾರೆ. ಇದು ಗೊತ್ತಿಲ್ಲ ಹೈಕೋರ್ಟ್ನವ್ರು ಯಾವ ರೀತಿ ಅಭಿಪ್ರಾಯ ತಗೊಳ್ತಾರೆ ಇಲ್ಲ ಅಂತ. ಹೆಬ್ಬಾರ್ ಸಾಹೇಬ್ರು ಹೇಳಿದಾಗೆ ಆ ರೋಡ್ ಬಗ್ಗೆ ತೊಡಿಕನ ರೋಡು ಅದರ ಬಗ್ಗೆ ನನಗೆ ಡೀಟೇಲ್ಸ್ ಇಲ್ಲ. ಸ್ವಲ್ಪ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರೆ ಅದು ಪ್ರಯತ್ನ ಪಡೋಣ. ನಾವು ಪ್ರಯತ್ನ ಪಟ್ಟಿಲ್ಲ ಅಂದರೆ ತಪ್ಪಾಗ್ತದೆ. ನಾನು ಎಷ್ಟೋ ಜನರಿಗೆ ಹೇಳಿದ್ದೇನೆ, ನಮ್ಮ ಗ್ರಾಮದವರಿಗೆ ಪ್ರತಿ 9ನೇ ತಾರೀಕು ಭಗವತಿ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ಇರ್ತದೆ. ಆದರೆ ನಾವು ನಮ್ಮ ಗ್ರಾಮದ ಸಮಸ್ಯೆ ಮಾತಾಡೋಣ. ನಮ್ಮ ಗ್ರಾಮಕ್ಕೆ ಇದು ಬೇಕು, ತಪ್ಪಿದ್ರೆ ಅದು ಬೇಕು, ಈ ಸಮಸ್ಯೆ ಬಗ್ಗೆ ಮಾತಾಡಿದ್ರೆ ನಾವು ಆ ಸಮಸ್ಯೆ ಬಗ್ಗೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡ್ಬೋದು. ಬರವಣಿಗೆಯಲ್ಲಿ ಪಂಚಾಯತಿಗೆ ಲೆಟರ್ ಬರಿಬೋದು, ಮೇಲಧಿಕಾರಿಗೆ ಬರಿಬೋದು. ಅವರು ಯಾರೋ ನಿದ್ರೆ ಮಾಡಿಲ್ಲ, ಏನು ಆ್ಯಕ್ಷನ್ ತಗೊಂಡಿಲ್ಲ ಅಂತೇಳಿ ಆದರೆ ದಯವಿಟ್ಟು ನನಗೆ ಬರೆಯಿರಿ, ನಾವು ಕೋರ್ಟಲ್ಲಿ ಮಾಡೋಣ. ಖಂಡಿತವಾಗಿ ಕೋರ್ಟದ ಇಂಟರ್ವೆನ್ಷನ್ ಅಂದಾಗಿ ಒಳ್ಳೆ ಕೆಲಸ ಆಗಲಿಕ್ಕೆ ಅವಕಾಶ ಇದೆ. ಇವತ್ತು ನಮಗೆ ಬ್ಯೂರೋಕ್ರಸಿ ಮೇಲೆ ಇರುವ ಕಾನ್ಫಿಡೆನ್ಸ್ ಹೊರಟೋಗಿದೆ. ನಮಗೆ ಇರುವ ಅಲ್ಪ ಸ್ವಲ್ಪ ಕಾನ್ಫಿಡೆನ್ಸ್ ಏನಿದ್ರು ಕೂಡ ಜುಡಿಷರಿ ಮೇಲೆ ಇರೋದು. ಆ ಜುಡಿಷರಿನ ನಂಬಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ನನ್ನ ಅನಿಸಿಕೆ. ಎನಿವೆ, ನೀವು ಎಲ್ಲರೂ ಬಂದಿದ್ದೀರಾ, ನನಗೆ ಆಶೀರ್ವಾದ ಮಾಡಿದ್ದೀರಾ. ವೇದಿಕೆಯಲ್ಲಿರೋರು ಆ್ಯಂಡ್ ಎವ್ರಿಬಡಿ ಹೂ ಆರ್ ಇನ್ ಚಾರ್ಜ್ ಆಫ್ ದಿ ಫೆಲಿಸಿಟೇಷನ್ ಕಮಿಟಿ, I am grateful to all of you. I pray God to give me more energy to work more vigorously, sincerely, truthfully. ಸತ್ಯ ಹೇಳೋದಿದ್ರೆ ಒಂದು ಮಾತು ಹೇಳಿ ಕೊಡಿಸ್ತೀನಿ. ನಾನು ಖಂಡಿತವಾಗಿ ಈ ಕೆಲಸ ಎಲ್ಲ ನಾನು ಮಾಡಿದೆ ಅಂತ ಹೇಳಲಿಕ್ಕಂತೂ ರೆಡಿ ಇಲ್ಲ. ನನ್ನ ಕಾವೇರಿ ಜನ್ಮಭೂಮಿಯಲ್ಲಿ ಹಲವಾರು ಟ್ರಸ್ಟಿಗಳಿದ್ದಾರೆ. ಅವರ ಸಹಕಾರನೂ ಇತ್ತು, ಅವರ ಆಶೀರ್ವಾದನೂ ಇತ್ತು. ನಂಬರ್ 1. ನಂಬರ್ 2, ರಾತ್ರಿ ನನ್ನ ತಾಯಿ ಹೇಳ್ತಿದ್ರು, ಇವತ್ತು ಜೇನು ನೊಣದ ಕನಸು ನಾನು ನೋಡಿದ್ದೇನೆ, ಇವತ್ತು ಗ್ಯಾರಂಟಿ ಅದು ಸಾವುದು ಡೆತ್ ಇರ್ತಿತ್ತು. ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಏನು ಹಾಗೆ ಕೆಲವು ಟೈಮ್ ಕನಸಲ್ಲಿ ಆಗಲಿ ತಪ್ಪಿದರೆ ಬೆಳಗ್ಗೆ ಎದ್ದಾಗ, ಇದೊಂದು ಪ್ರಾಬ್ಲಮ್ ಇದೆಯಲ್ಲ ನಮ್ಮ ವಿಲೇಜಲ್ಲಿ, ಇದನ್ನು ಯಾಕೆ ಸಾಲ್ವ್ ಮಾಡಬಾರ್ದು, ಇದಕ್ಕೆ ವೈ ಕಾಂಟ್ ವಿ ಗಿವ್ ಎ ಲೀಗಲ್ ಟ್ವಿಸ್ಟ್ ಟು ಇಟ್ ಅಂತ ಈ ರೀತಿ ಒಂದು ಸ್ಫೂರ್ತಿಯಾಗಿ ಇನ್ಸ್ಪೈರ್ ಆಗಿಬಿಟ್ಟು ಈ ರಿಪಿಟೇಷನ್ಸ್ ಎಲ್ಲ ಹಾಕಿ ಈ ರೋಡದಾಗಲಿ ನಿಮ್ಮ ಇದಾಗಿರೋದು. ಇದು ಇನ್ನೊಂದು ಸರ್ತಿ ಕಾವೇರಿ ಕಣಿಗೆ ಕ್ಲೀನ್ ಆಗುವಂಥ ಅಲೋಕೇಶನ್ 99 lakhs ಏನಾಗಿದೆ ಅದು ಜಡ್ಜಿಗೆ ಗೊತ್ತಿದೆ. ಲ್ಯಾಂಡ್ಸ್ಲೈಡ್ ಆಗಿದೆ, ಹೊಳೆದು ಹೈಟ್ ಇನ್ಕ್ರೀಸ್ ಆಗಿದೆ ಅಂತ. ನನ್ನ ಚಾರಂಗಾಲ ಗ್ರಾಮದವರಿಗೆ ಒಂದು ರಿಕ್ವೆಸ್ಟ್ ಇದೆ. ಡಿಸೆಂಬರ್ ತಿಂಗಳಿನಲ್ಲಿ ಕೆಲಸ ಶುರುವಾಗ್ತದೆ. ಅಕಸ್ಮಾತ್ ಸಿರಗಜ್ಜ ಬೈಲಿಂದ ಹಿಡಿದಿದ್ದು ಹೊಸರು ಬೈಲವರೆಗೆ ಆ ಪೂಣಿನಲ್ಲಿ ಒಂದು ಜೀಪ್ ಹೋಗುವಷ್ಟರ ಮಟ್ಟಿಗೆ ಆ ಹೂಳು ತೆಗೆದುಬಿಟ್ಟು ಹಾಕಿಬಿಟ್ಟು ಅಕಸ್ಮಾತ್ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಮಾಡಿದ್ರೆ ನಮಗೆ ಸುತ್ತಾಡಿಕೊಂಡು 8 ಕಿಲೋಮೀಟರ್ ಬರುವ ಅವಶ್ಯಕತೆ ಇಲ್ಲ. ನಾವು ಇಮಿಡಿಯೇಟಾಗಿ ಬಾಗಮಂಡಲ 1.5 ಕಿಲೋಮೀಟರ್ ತಲುಪು. ಇದರದ್ದು ಸಹಕಾರ ಜನರೇ ಮಾಡಿಕೊಳ್ಬೇಕು. ಇಲ್ಲ ನನ್ನ ಗದ್ದೆ ಪುರುಷನ್ ಬಿಡಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಏನೂ ಮಾಡಲಿಕ್ಕಾಗಲ್ಲ. ನಾವು ರೋಡ್ ಮಾಡುವಾಗಲೂ ಅಷ್ಟೇ ಸುಮಾರು ಜನ ಬೈದರು ನಮಗೆ, ಈ ಲಾರಿಗೆ ಹೆಣ ಕಡಿಲಿಕ್ಕೆ ಯಾಕೆ ಬೇಕಾಗಿತ್ತು ಬೈದು. ಏನು ಮಾಡಲಿಕ್ಕಾಗ್ತದೆ, ಕೆಲವೊಂದು ನಿರಾಶೆ ಮಾಡಲಿಕ್ಕಾಗ್ತದೆ. ಬಟ್ ಒಳ್ಳೆ ಕೆಲಸ ಮಾಡುವಂಥದ್ದು ಮಾಡಲೇಬೇಕು, ಆ ಟೈಮಲ್ಲಿ ಮಾಡಬೇಕು. ಬೈಬಲ್ನಲ್ಲಿ ಒಂದು ಸೇಯಿಂಗ್ ಇದೆ, ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಗುಡ್ ವೈಲ್ ಪಾಸಿಂಗ್ ಥ್ರೂ ಪಾತ್, ಡೂ ಇಟ್ ದೆನ್ ಆ್ಯಂಡ್ ದೇರ್. ಹೂ ನೋಸ್ ಐ ವಿಲ್ ನೆವರ್ ಕ್ರಾಸ್ ದಟ್ ಪಾತ್ ಅಗೇನ್. ಅದೇ ರಸ್ತೆಯಲ್ಲಿ ಇನ್ನೊಂದ್ಸರ್ತಿ ಅವಕಾಶ ಸಿಗ್ತದೆ ಅಂತ ಹೇಳಲಿಕ್ಕೆ ಒಳ್ಳೆ ಕೆಲಸ ಮಾಡಬೇಕು. ಆಸೆ ಇದ್ದರೆ ಇವಾಗಲೇ ಮಾಡಿ, ನಿಮಗೆ ಶಕ್ತಿ ಇದೆ. ಇಲ್ಲ ಬರೋ ವರ್ಷ ಮಾಡೋಣ, ಇನ್ನೊಂದು ವರ್ಷ ಮಾಡೋಣ ಅಂತ ಹೇಳುವಂಥದ್ದು ಪೋಸ್ಟ್ಪೋನ್ಮೆಂಟ್ ಮಾತ್ರ ಅದು ಕೆಲಸ ಆಗೋಲ್ಲ. ನಾವು ನಿರಾಶೆಯಲ್ಲಿ ಹಾಸಿಗೆ ಹಿಡಿದಾಗ when we are waiting for our death time, then there is no point in repentance. Anyway, thank you all of you. Thank you to the facilitation committee and all of you. My ಆತ್ಮಪೂರ್ವಕ ಥ್ಯಾಂಕ್ ಯು ಹೇಳಿ ಮುಗಿಸ್ತೀನಿ. ಧನ್ಯವಾದಗಳು.